ಮನುಷ್ಯ ನಾಶ ಮಾಡಿರೋ ಈ ಪ್ರಕೃತಿನ ಮನುಷ್ಯನಿಂದ ಕಾಪಾಡೋಕೆ ಯಾರಾದ್ರೂ ಬಂದ್ರೆ ಅವನನ್ನ ರಾಕ್ಷಸ ಅನ್ಬೇಕು ಅಥವಾ ರಕ್ಷಕ ಅನ್ಬೇಕಾ? ದ ಲಾಸ್ಟ್ ಹೌಸ್ ಇದೊಂದು ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ. ಒಂದು ವಿಚಿತ್ರವಾದ ಅಕಾಲಿಕ ಮಳೆ ಶುರುವಾಗಿ ಪ್ರಪಂಚವನ್ನೇ ಲಾಕ್ ಡೌನ್ ಮಾಡಿದೆ. ಎಲ್ಲರ ಮನೆಗಳು ಅದಾಗದೆ ಲಾಕ್ ಆಗಿದೆ. ಎಷ್ಟೇ ಪ್ರಯತ್ನಿಸಿದ್ರು ಡೋರ್ ಓಪನ್ ಆಗ್ತಿಲ್ಲ. ಕಿಟಕಿಗಳು, ಗೋಡೆಗಳು, ಬಾಗಿಲುಗಳು ಯಾವುದನ್ನು ಒಡೆಯಲಾಗ್ತಿಲ್ಲ. ಒಟ್ನಲ್ಲಿ ಮನೆಯಿಂದ ಹೊರಗೆ ಬರಲಾಗ್ತಿಲ್ಲ. ಬಹಳಷ್ಟು ಜನ ಹೊಟ್ಟೆಗೆ ಆಹಾರ ಇಲ್ಲದೆ ಸಾಯ್ತಾ ಇದ್ರೆ, ಇಲ್ಲೊಂದು ಫ್ಯಾಮಿಲಿ ತಮ್ಮ ಸರ್ವೈವಲ್ ಸ್ಕಿಲ್ ಇಂದ ಬದುಕೊಂಡಿದ್ದಾರೆ. ಹೊರಗಡೆ ವಿಚಿತ್ರ ರಾಕ್ಷಸರು ಓಡಾಡ್ತಾ ಇದ್ರೆ ಇವರು ಈಗಿರುವ ಮನೆ ಕುಸಿದು ಬೀಳೋ ಸಾಧ್ಯತೆ ಇದೆ. ಈಗ ಹೊರಗೂ ಸೇಫ್ ಅಲ್ಲ, ಒಳಗೂ ಸೇಫ್ ಅಲ್ಲ. ಇದರಿಂದ ಇವರು ಹೇಗೆ ಸರ್ವೈವ್ ಆಗ್ತಾರೆ ಅಂತ ತಿಳ್ಕೊಳ್ಳೋಕೆ ನೀವು ಈ ಸಿನಿಮಾ ನೋಡ್ಲೇಬೇಕು. ಫ್ಯಾಮಿಲಿ ಅಂದ್ರೆ ಏನು, ಒಗ್ಗಟ್ಟು ಅಂದ್ರೆ ಏನು ಅಂತ ಈ ಸಿನಿಮಾ ಹೇಳೋದ್ರ ಜೊತೆಗೆ ಜೀವನದಲ್ಲಿ ಭರವಸೆ ಅನ್ನೋದು ಎಷ್ಟು ಮುಖ್ಯ, ಇಂತಹ ಕಠಿಣ ಸಂದರ್ಭದಲ್ಲೂ ಭರವಸೆ ಕಳೆದುಕೊಳ್ಳದೆ ಸರ್ವೈವ್ ಆಗೋದು ಹೇಗೆ ಅನ್ನೋ ಪಾಠನು ಹೇಳುತ್ತೆ. ಫಿಶಿಂಗ್ ಮತ್ತೆ ಟ್ರಾಪಿಂಗ್ ಅದರ ಸುತ್ತ ಇದ್ದ ಸೀಕ್ವೆನ್ಸ್ ಚೆನ್ನಾಗಿತ್ತು. ಒಡೆದೋಗಿರೋ ಚಿಮ್ನಿ ಗುಡ್ ಲಕ್ಕೋ ಅಥವಾ ಬ್ಯಾಡ್ ಲಕ್ಕೋ, ಯಾರ್ ಜಾಗಕ್ಕೆ ಯಾರ್ ಬಂದಿರೋದು, ಮನೆಯಲ್ಲೇ ಬಂದಿಯಾಗಿರೋರ್ಗೆ ಕಾರ್ ಯಾಕೆ, ಈ ಪ್ರಶ್ನೆಗಳಿಗೆ ಇದ್ದ ಪೇ ಆಫ್ ಚೆನ್ನಾಗಿತ್ತು. ಮನೆಯ ಬಾಗಿಲುಗಳು ಯಾಕೆ ಲಾಕ್ ಆಯ್ತು, ಮಳೆ ಬಂದಾಗ ಮಾತ್ರ ಆ ವಿಚಿತ್ರ ಪ್ರಾಣಿಗಳು ಯಾಕೆ ಬರುತ್ತವೆ, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಓಪನ್ ಎಂಡ್ ಆಗಿ ಬಿಟ್ಟಿದ್ದಾರೆ. ಅದಕ್ಕೆ ನಾವೇ ನಮ್ಮ ಥಿಯರಿನ ಸೃಷ್ಟಿ ಮಾಡ್ಕೊಬೇಕು. ಇಲ್ಲಿರೋ ಪಾತ್ರಗಳು ನಮ್ಗೆ ಈಸಿಯಾಗಿ ಕನೆಕ್ಟ್ ಆಗ್ತವೆ. ಇಂತಹ ಸಂದರ್ಭಗಳಲ್ಲಿ ಅವರ ಬಿಹೇವಿಯರ್ ಅಲ್ಲಿ ಆಗೋ ಚೇಂಜಸ್ ನ ಚೆನ್ನಾಗಿ ತೋರಿಸಿದ್ದಾರೆ. ವರ್ಷಾನುಗಟ್ಲೆ ಅವರು ಸರ್ವೈವ್ ಆಗೋ ಐಡಿಯಾಗಳು ಚೆನ್ನಾಗಿತ್ತು. ಆ ನಾಯಿ, ಅದ್ರ ಸುತ್ತ ಇದ್ದ ಸೀಕ್ವೆನ್ಸ್ ಎಮೋಷನಲಿ ಟಚ್ ಆಯ್ತು. ಮನೆಯಿಂದ ಹೊರಗಿನ ಸಿಚುವೇಶನ್ಸ್ ನ ಮನೆಯ ಒಳಗಿಂದ ತೋರಿಸೋದು ಮತ್ತೆ ಅಂಡರ್ ವಾಟರ್ ಸೀಕ್ವೆನ್ಸ್ ಅಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿತ್ತು. ಎಮೋಷನಲ್ ಸೀನ್ ಮತ್ತೆ ಜಂಪ್ ಸ್ಕೇರ್ ಸೀನ್ ನಲ್ಲಿ ಮ್ಯೂಸಿಕ್ ಚೆನ್ನಾಗಿ ವರ್ಕ್ ಆಗಿದೆ. ಏರ್ ಪೊಲ್ಯೂಷನ್ ಇಲ್ಲದೆ ನಕ್ಷತ್ರ ಕಾಣೋದು, ಮಿಂಚು ಹುಳಗಳು ಕಾಣೋದು, ಕಾಡು ಪ್ರಾಣಿಗಳು, ಪಕ್ಷಿಗಳು ಮನುಷ್ಯರಿಲ್ಲದೆ ಹಾಯಾಗಿರೋದು ನಮ್ಗೆ ಒಂದು ಗಿಲ್ಟ್ ಫೀಲಿಂಗ್ ನ ಕೊಡುತ್ತೆ. ಯಾರೂ ಇಲ್ಲದೆ ಇರೋ ಪ್ರಪಂಚದಲ್ಲಿ ಬಂಧಿತವಾಗಿರೋ ಮನೆಯಿಂದ ಸರ್ವೈವ್ ಆದ್ರೇನು, ಹೊರ ಪ್ರಪಂಚದಲ್ಲಿ ಸರ್ವೈವ್ ಆಗೋದು ಒಂದು ಹೋರಾಟನೇ ಅಲ್ವಾ? ಒಂದು ಒಳ್ಳೆ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕು ಅನ್ನೋರ್ಗೆ ಇದು ಗ್ರೀನ್ ಸಿಗ್ನಲ್. ಇನ್ನಷ್ಟು ಸಿನಿಮಾಗಳ ರಿವ್ಯೂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.